ಬ್ರೇಕ್ ನಂತರ ನಮ್ಮ ಬೆಂಗಳೂರಿಗೆ ಸ್ವಾಗತ. ಡೀಸೆಲ್, ಅಕ್ಕಿ, ತರಕಾರಿ ದರ ಏರಿಕೆ ಆಯಿತು. ಈಗ ಬಿಎಂಟಿಸಿ ಬಸ್ ದರದ ಸರದಿ. ಹೌದು, ಬಿಎಂಟಿಸಿ ಓಲ್ವೋ ಬಸ್ ಪ್ರಯಾಣ ದರ ದಿಢೀರ್ ಏರಿಕೆಯಾಗಿದೆ. ಕೂಲಾಗಿ ಓಡಾಡಬೇಕಾದವರ ಸೀಟು ಇನ್ನು ಮುಂದೆ ಬಿಸಿ ಬಿಸಿ ಆಗಲಿದೆ. ವೋಲ್ವೋ ಎಸಿ ಬಸ್ ಪ್ರಯಾಣ ಕೂಲಾಗಿರಲ್ಲ, ಮತ್ತಷ್ಟು ಬಿಸಿ ಬಿಸಿ ಆಗಲಿದೆ. ಹೌದು, ಡೀಸೆಲ್ ಬೆಲೆ, ಸಿಬ್ಬಂದಿ ಡಿಎ ಏರಿಕೆ ಹಿನ್ನೆಲೆಯಲ್ಲಿ ಬಿಎಂಟಿಸಿ ವೋಲ್ವೋ ಪ್ರಯಾಣ ದರ ಏರಿಸಿ ಪ್ರಯಾಣಿಕರಿಗೆ ಬರೆ ಎಳೆದಿದೆ. ಇದು ದುಬಾರಿ ಅನಿಸ್ತಾ ಇದೆ. ಇದು ಏನಕ್ಕೆ ಜಾಸ್ತಿ ಆಗ್ತದೆ ಅಂತ ಗೊತ್ತಾಗ್ತಾ ಇಲ್ಲ. ಡೀಸೆಲ್ 50 ಪೈಸೆ ಜಾಸ್ತಿ ಆಗಿರೋದ್ರಿಂದ 5 ರೂಪಾಯಿ 10 ಪೈಸೆ ಜಾಸ್ತಿ ಮಾಡೋದು. ಡೀಸೆಲ್ಗೆ ಇದಕ್ಕೂ ಸಂಬಂಧನೇ ಇರೋದಿಲ್ಲ. ಡೀಸೆಲ್ 50 ಪೈಸೆ ಜಾಸ್ತಿ ಆಗಿರೋದಷ್ಟೇ. ಇನ್ನು ಬಿಎಂಟಿಸಿ ವೋಲ್ವೋ ಬಸ್ ಟಿಕೆಟ್ ದರ ಏರಿಕೆ ನೋಡೋದಾದ್ರೆ, ಏಕಾಏಕಿ ವೋಲ್ವೋ ಬಸ್ ದರ 5 ರೂಪಾಯಿಂದ 10 ರೂಪಾಯಿಗೆ ಏರಿಕೆಯಾಗಿದೆ. 3ರಿಂದ 7ನೇ ಹಂತದವರೆಗೆ 5 ರೂಪಾಯಿ ಹೆಚ್ಚಳವಾಗಿದೆ. 8ನೇ ಹಂತದ ನಂತರ 10 ರೂಪಾಯಿ ಹೆಚ್ಚಿಸಲಾಗಿದೆ. ಮೊದಲ 2 ಹಂತಗಳಿಗೆ ಯಾವುದೇ ಏರಿಕೆ ಇಲ್ಲ. ವೋಲ್ವೋ ಬಸ್ ಪ್ರಯಾಣ ದರ ಹೆಚ್ಚಳದಿಂದ ಬಿಎಂಟಿಸಿಗೆ ವಾರ್ಷಿಕ 12 ಕೋಟಿ ಲಾಭವಾಗಲಿದೆ. ಒಟ್ಟಲ್ಲಿ 7 ತಿಂಗಳ ಬಳಿಕ ಬಿಎಂಟಿಸಿ ಪ್ರಯಾಣಿಕರ ಜೇಬಿಗೆ ಮತ್ತೆ ಕತ್ತರಿ ಹಾಕಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಜಲಮಂಡಳಿ ಈಗಾಗಲೇ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಕಡ್ಡಾಯಗೊಳಿಸಿದೆ. ಆದರೆ ಅದ್ಯಾಕೋ ಬೆಂಗಳೂರಿನ ಜನ ಅದನ್ನು ಕಿವಿ ಮೇಲೆ ಹಾಕೊಳ್ತಿಲ್ಲ. ಇವರ ಮಧ್ಯೆ ಗಾಯತ್ರಿನಗರ ವಾರ್ಡ್ ಎಲ್ಲರನ್ನ ತನ್ನತ್ತ ತಿರುಗುವಂತೆ ಮಾಡಿದೆ. ಇದು ಮಲ್ಲೇಶ್ವರಂ ಸಮೀಪದ ಗಾಯತ್ರಿನಗರ ವಾರ್ಡ್ ನಂಬರ್ 76. ಈ ವಾರ್ಡೀಗ ಎಲ್ಲರ ಗಮನ ಸೆಳೆಯುತ್ತಿದೆ. ಯಾಕಂದ್ರೆ ಈ ವಾರ್ಡ್ನಲ್ಲಿ 12 ಮಳೆ ಇಂಗು ಬಾವಿಗಳನ್ನು ನಿರ್ಮಿಸಲಾಗಿದೆ. ಕಾರ್ಪೊರೇಟರ್ ಚೇತನ ಈ ಸಾಧನೆ ಮಾಡುವ ಮೂಲಕ ಮೇಯರ್ ಹಾಗೂ ಆಯುಕ್ತರಿಂದ ಸೈ ಎನಿಸಿಕೊಂಡಿದ್ದಾರೆ. ನಮಗೆ ಏನಿಲ್ಲಿ ನೀರಿನ ಅಭಾವ ಇದೆ, ಅದಕ್ಕೂ ನೆಲಮಟ್ಟ ಜಲದ ಅಂತರ್ಜಲ ಏನಿದೆ ಅದು ಮಟ್ಟ ಹೆಚ್ಚುತ್ತೆ. ಮತ್ತು ಹೋಗ್ತಾ ಇರೋದು ತೊಂದರೆಗಳೂ ತಪ್ಪುತ್ತೆ. ಸ್ಯಾನಿಟ್ರಿ ಆಗಲಿ, ಮೋರಿಗಳಾಗಲಿ, ಇಲ್ಲಿ ಸಿಲ್ಟ್ ತೆಗ್ದಿರಲ್ಲ, ತುಂಬ ಹಳೆಯದು ಅದೆಲ್ಲ ಅಂಥೇಳಿ ಅದು ಒಂದು ಸಮಸ್ಯೆ ಆಗುತ್ತೆ ನಮಗೆ. ಸೊ ಇದೆಲ್ಲ ಬಗೆಹರಿಸೋದಕ್ಕೆ ಇದು ಒಂದು ಈಸಿಯಾದ ಪ್ರಾಜೆಕ್ಟ್ ಮತ್ತು ನಮ್ಮ ಜನತೆಗೂ ಉಪಯೋಗ ಆಗುತ್ತೆ. ಪಾಲಿಕೆಯ ಅನುದಾನ ಸದ್ಬಳಕೆ ಜೊತೆಗೆ ಕುಡಿಯೋ ನೀರಿನ ಸಮಸ್ಯೆಯನ್ನ ನಿವಾರಿಸಿಕೊಳ್ಳಲಾಗಿದೆ. ತಲಾ 80,000 ಖರ್ಚು ಮಾಡಿ 12 ಬಾವಿ ನಿರ್ಮಿಸಲಾಗಿದೆ. ಇಂಗು ಬಾವಿ ನಿರ್ಮಾಣದಿಂದ ಬಡಾವಣೆಯ ಅಂತರ್ಜಲ ಮಟ್ಟವೂ ಏರಿಕೆಯಾಗಿದೆ. ಇದು ಮಾಡಿದಿರೋದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇದು ಮಾಡಿರೋದ್ರಿಂದ ಹೊರಗಡೆ ಹರ್ಕೊಂಡೋಗೋ ನೀರನ್ನು ಇದರಲ್ಲಿ ಶೇಖರಣೆ ಆಗಿ ಭೂಮಿ ಎಲ್ಲ ನೀರು ಹೀರ್ಕೊಂಡು ಎಲ್ಲ ಕಡೆ ನೀರಿಗೆ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ. ಅಂತರ್ಜಲ ಮಟ್ಟ ಏರುತ್ತೆ ಮತ್ತು ಎಲ್ಲ ಕಡೆ ನೀರಿಗೆ ಅನುಕೂಲ ಆಗುತ್ತೆ ಅನಿಸುತ್ತೆ. 198 ವಾರ್ಡ್ಗಳ ಪೈಕಿ ಗಾಯತ್ರಿನಗರ ವಾರ್ಡ್ ಎಲ್ಲರನ್ನೂ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದೆ. ಈ ಪದ್ಧತಿಯನ್ನ ಎಲ್ಲಾ ವಾರ್ಡ್ಗಳಲ್ಲಿ ಅಳವಡಿಸಿಕೊಂಡ್ರೆ ನೀರಿನ ಬವಣೆಯಾದ್ರೂ ತಪ್ಪುತ್ತೆ ಅಲ್ವೇ? ಬೆಂಗಳೂರಿನಿಂದ ಕ್ಯಾಮರಾಮನ್ ಕೃಷ್ಣ ಜೊತೆ ಮಧುಸೂದನ್, ಸುವರ್ಣ ನ್ಯೂಸ್. ಕನ್ನಡದ ರಾಕಿಂಗ್ ಸ್ಟಾರ್ ಯಶ್ ಅಭಿನಯದ ರಾಜಾ ಹುಲಿ ಚಿತ್ರದ ಟ್ರೈಲರ್ ಹೊರಬಿದ್ದಿದೆ. ಸುಂದರ್ ರಾಜ್ ಪುತ್ರಿ ಮೇಘ್ನಾರಾಜ್ ಅಭಿನಯದ ರಾಜಾ ಹುಲಿ ಪಕ್ಕಾ ಮಾಸ್ ಮೂವಿ ತರನೇ ಕಂಡು ಬರ್ತಿದೆ. ಟ್ರೈಲರ್ ಶ್ರೀಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರ ಏನಿದೆ ಬನ್ನಿ ನೋಡೋಣ. 22 ಕ್ಯಾರೆಟ್ನ ಚಿನ್ನದ ದರ 10 ಗ್ರಾಂಗೆ 27,690 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 22 ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ 600 ರೂಪಾಯಿ ಏರಿಕೆಯಾಗಿದೆ. ಇನ್ನು 24 ಕ್ಯಾರೆಟ್ ಚಿನ್ನದ ದರ 10 ಗ್ರಾಂಗೆ 29,900 ರೂಪಾಯಿ. ನಿನ್ನೆಯ ದರಕ್ಕೆ ಹೋಲಿಸಿದರೆ 24 ಕ್ಯಾರೆಟ್ ಚಿನ್ನದ ದರದಲ್ಲಿ 600 ರೂಪಾಯಿ ಏರಿಕೆಯಾಗಿದೆ. ನಮ್ಮ ಬೆಂಗಳೂರು ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ನ ನಂತರ.